ಆ ಎಕ್ಸ್ಕ್ಲೂಸಿವ್ ಆಡಿಯೋ ಟೇಪ್ ಸಿಕ್ಕಿರುವಂತದ್ದು. ಕರೆ ಮಾಡಿದವನು ಲೋಕಾಯುಕ್ತದ ಕಚೇರಿಯ ಹೆಸರನ್ನ ಹೇಳ್ತಾನೆ. ಲೋಕಾಯುಕ್ತ ಸಂಸ್ಥೆ ನಡೀತಾ ಇರುವಂತಹ ಬ್ಲಾಕ್ ಮೇಲ್ ನ ರಹಸ್ಯ ಆಡಿಯೋ ಟೇಪ್ ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂತದ್ದು. ಇದು ಲೋಕಾಯುಕ್ತ ಕಚೇರಿಯೊಳಗಿನ ಅವ್ಯವಹಾರದ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಫೋಟ. ಹಲೋ ಶಿವಾನಂದಪ್ಪನವ್ರೆ ಸರ್, ಹೇಳಿ ಸರ್. ಎಲ್ಲಿದ್ದೀರಾ? ಹಲೋ, ಎಲ್ಲಿದ್ದೀರಾ? ಹೇಳಿ ಸರ್. ಎಲ್ಲಿದ್ದೀರಪ್ಪ? ಸರ್, ನಾನು ಹೊರಗಡೆ ಇದ್ದೀನಿ. ಹೌದಾ? ದಾವಣಗೆರೆಯಲ್ಲಿ ಲೋಕಾಯುಕ್ತಲ್ಲಿ ನಿಮ್ಮ ಆಫೀಸಲ್ಲಿ ಯಾರೋ ಪರಿಚಯ ಇದ್ದಾರಾ? ಯಾಕೆ ಸರ್? ನೋಡಿ, ವಿಚಾರ ಮಾಡಿ. ನಮ್ಮ ಹೆಡ್ ಆಫೀಸಿಗೆ ಬಂದು ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ. ಹ್ಞೂ ಸರ್. ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಹ್ಞೂ ಸರ್. ಅದಕ್ಕೆ ನಿಮ್ಮನ್ನು ಕೇಳಿದೆ, ಎಲ್ಲಿ ಯಾರನ್ನ ಇದ್ದಾರಪ್ಪ ಅಲ್ಲಿ? ನಮ್ಮ ಇಲ್ಲಿ ಲೋಕಲ್ಲ ಸರ್? ಹಾಂ, ಲೋಕಲ್. ಅದೇ ಅವರು ಎಸ್ ಪಿನೂ ಪರಿಚಯ ಇದ್ದಾರೆ. ಎಸ್ ಬಿ ಪರಿಚಯ ಅಂದರೆ ಹೆಂಗೆ? ಅದೇ ಬೇರೆ ನಾವೀಗ ಇಲ್ಲ ಏನಾರು ಇದ್ದರೆ ಅಟೆಂಡ್ ಮಾಡ್ತೀವಲ್ಲ ಜೊತೆಗೆ. ಆ ಥರವಲ್ಲ, ಆ ಥರ ಭಾಳ ಆತ್ಮೀಯರಾಗಿದ್ದಾರೆ ಅವ್ರು ನಿಮ್ಮಲ್ಲಿ. ಆತ್ಮೀಯರು ಅಷ್ಟೇನು ಇಲ್ಲ ಸರ್. ಶಿವಾನಂದಪ್ಪ, ಎಷ್ಟಾಯ್ತು ತಮಗೆ ಸರ್ವೀಸು? ಇನ್ನು 1.5 ವರ್ಷ ಇದೆ ಸರ್. ನೋಡಿ, ನಾನು ಬೆಂಗಳೂರು ಲೋಕಾಯುಕ್ತನ ಇವೆಲ್ಲ ತಿಳ್ಕೊಂಡೆ ನಿಮಗೆ ಫೋನ್ ಮಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ ಲೀಕ್ ಔಟ್ ಮಾಡೋ ಆಗಿಲ್ಲ ಶಿವಾನಂದಪ್ಪ. ಸರಿ ಸರ್. KB ಶಿವಾನಂದಪ್ಪ ತಾನೇ ತಾವು? ಹೌದು ಸರ್. ಈ ಹೊಳಲ್ಕೆರೆ ತಾಲೂಕಾ ನಿಮ್ಮದು? ಹೌದು ಸರ್. ಪ್ರಾಪರು? ಹೌದು ಸರ್. ಎಷ್ಟು ವರ್ಷ ಇದೆ? 1.5 ವರ್ಷ ಇದೆಯಾ? 1 ವರ್ಷ 10 ತಿಂಗಳಿದೆ ಸರ್. 1 ವರ್ಷ 10 ತಿಂಗಳಿದೆ ಶಿವಾನಂದಪ್ಪ. ನಿಮ್ಮ ಹೆಸರು ರಮೇಶ್ ಅಲ್ವಾ? ಚಿತ್ರದುರ್ಗದಿಂದ ಬಂದಿದ್ದಾರಲ್ಲ ರಮೇಶ್ ಅವರು? ಹೌದು ಸರ್. ನೋಡಪ್ಪ ಶಿವಾನಂದಪ್ಪ, ನಾನು ಈಗ ನನ್ನ ಟೇಬಲ್ ಮೇಲೆ ಇದೆ. ಹ್ಞೂ ಸರ್. ಯಾವುದೇ ಕಾರಣಕ್ಕೂ ಲೀಕ್ ಔಟ್ ಮಾಡಬಾರ್ದು. ಆದರೂ ನಿಮಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ತಿಳ್ಕೊಂಡು ಇನ್ನೊಂದು ವರ್ಷ ಇದೆ, ಹತ್ತತ್ರ ಒಂದೂವರೆ ವರ್ಷ ಇದೆ ಅನ್ನೋ ಉದ್ದೇಶಕ್ಕೆ ನಿಮಗೆ ಫೋನ್ ಮಾಡಿದ್ದೀನಿ. ಸರಿ ಸರ್. ನಾವು ಇಲ್ಲಿ FIR ರೆಡಿ ಮಾಡ್ತಾ ಇದ್ದೀವಿ, ಹ್ಞೂ ಸರ್. ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಸರ್. ಈಗ ಅದು ನಿಮಗೆ ರೈಡ್ ಮಾಡೋಂಥ ಲಿಸ್ಟ್ ಹೋಗುತ್ತೆ ಶಿವಾನಂದಪ್ಪ. ಸರ್. ಅದನ್ನೇನಾದರೂ ಅನುಕೂಲ ಮಾಡ್ಕೊಡೋದ್ರೆ ಮಾಡಿಕೊಡ್ರಪ್ಪ. ಸರಿ ಸರ್, ಥ್ಯಾಂಕ್ ಯು ಸರ್. ಆಯ್ತರಪ್ಪ? ಓಕೆ ಸರ್. ಬೆಂಗಳೂರಲ್ಲಿ ಯಾರು ಇದ್ದಾರೆ ನಮ್ಮಲ್ಲಿ? ಅವರು ಓಪನ್ ಆಗಿ ಮಾತಾಡಿ. ಯಾಕೆಂದ್ರೆ ನಾವು ಈ ವಿಚಾರ ನಾವು ನಿಮಗೆ ವಿಚಾರ ಹೇಳಿದ್ದೀವಿ ಅಂತ ಲೀಕ್ ಔಟ್ ಆಗಿದೆ ಅಂತ ಗೊತ್ತಾದ್ರೆ ನಮಗೆ ತೊಂದರೆ ಆಗುತ್ತೆ. ಹೌದು ಹೌದು ಸರ್. ಗೊತ್ತಾಯ್ತಾ? ಹ್ಞೂ ಸರ್. ರಿಯಾಜ್ ಅವರು ಪರಿಚಯ ಇದ್ರು ಸರ್. ರಿಯಾಜ್? ಹಾಂ ಸರ್. ಸೂಪರಿಂಟ್? ಅದೇ PRO. ಅದೆಲ್ಲ ಆಗೋದಿಲ್ಲ ಬಿಡಿ. ಹಾಂ ಸರ್. ಅದೆಲ್ಲ ಆಗೋದಿಲ್ಲ. ತನಿಖೆ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾರಾದ್ರೂ ಇದ್ದಾರಾ? ಮೊದಲು ಪರಮೇಶ್ವರಪ್ಪ ಇದ್ರು ಸರ್. ಎಲ್ಲಿ? ಅದು ನಿಮ್ಮ ಹೆಡ್ ಆಫೀಸಲ್ಲಿ. ಹೌದು, ಹೇಳಿ. ಈಗ ಎಲ್ಲಿದ್ದಾರೋ ಗೊತ್ತಿಲ್ಲ ಸರ್. ಇಲ್ಲ ಅವರು. ಹಾಂ ಸರ್. ಈ ಥರ ಇದೆ. ಹಾಂ ಸರ್. ಇವತ್ತು ರಿಜಿಸ್ಟರ್ ಬೇಕಾದ್ರೆ ಇವತ್ತು ಒಂದಿನ ನಾನು ತಡೆ ಹಿಡಿಬಲ್ಲೆ. ಹಾಂ ಸರ್. ನಾಳೆ ಅಂತೂ ಮಾಡಲೇಬೇಕಾಗತ್ತೆ. ಹೌದು ಸರ್. ಹಾಂ. ಯಾವುದೇ ಕಾರಣಕ್ಕಲ್ಲಿ ನಾವು ವಿಚಾರ ತಿಳಿಸಿದ್ದೀವಿ ಅಂತ ನಮ್ಮ ವಿಚಾರವಾಗಲಿ ಏನಪ್ಪರನ್ನ ಲೀಕ್ ಔಟ್ ಮಾಡಬಾರ್ದು. ಸರಿ. ಓಕೆ? ಓಕೆ ಓಕೆ. ರಿಜಿಸ್ಟರ್ ಮಾಡಬೇಡಿ ಅಂದರೆ ಇವತ್ತೊಂದಿನ ಇಡಕ್ಕೆ ನಾನು ರೆಡಿ ಇದ್ದೀನಿ. ನಾಳೆ ಅಂತೂ ರಿಜಿಸ್ಟರ್ ಮಾಡಲೇಬೇಕಾಗುತ್ತೆ. ಅದಕ್ಕೆ ತಾವೇನಾದರೂ ಅನುಕೂಲ ಮಾಡ್ಕೊತೀನಿ ಅಂದರೆ ನಾನು ಬೇಕಾದ್ರೆ ಒಂದು ಪೆಂಡಿಂಗ್ ಇಡಬಲ್ಲೆ. ಆಯಿತು ಸರ್, ಮಾಡಿ ನಾನು ಟ್ರೈ ಮಾಡಿ. ಅಲ್ಲ, ಟ್ರೈ ಮಾಡೋದಂದ್ರೆ ನಾನು ಹೇಳೋದು ಶಿವಾನಂದಪ್ಪ ಏಕೆ ಗೊತ್ತಾ? ಓಕೆ. ಈಗ ನೀವು ಯಾರಾದರೂ ಹೇಳಿದ್ರೆ ನಿಮಗೆ ಹೆಂಗೆ ಯಾಕೆ ಬಂತು ಲೀಕ್ ಔಟ್ ಹೆಂಗಾಯ್ತು, ನಿಮಗೆ ಯಾರು ಹೇಳಿದ್ರು ಅಂತ ಎಲ್ಲ ಈ ಪ್ರಶ್ನೆಗಳು ಬರ್ತವೆ. ಕೇಳ್ತಾರೆ. ಹೌದಲ್ಲಪ್ಪ? ಹೌದು ಸರ್. ನಿಜಾನ ಸುಳ್ಳ? ಅಲ್ಲ, ನಿಜ ಸರ್. ಯಾಕಂದ್ರೆ ನಾನೀಗ ಮನೆಗೆ ಊಟಕ್ಕೆ ಬಂದಾಗ ಮನೇಲಿ ಮಾತನಾಡ್ತಾ ಇದ್ದೀನಿ. ಯಾಕಂದ್ರೆ ಆಫೀಸಲ್ಲಿ ಮಾತನಾಡ್ಲಿಕ್ಕೆ ಆಗಲ್ಲ ಇದು. ಸರಿ. ಇದು ನಿಮ್ಮ ಡೀಟೇಲ್ಸ್ ಎಲ್ಲ ನಮ್ಮ ಟೇಬಲ್ ಮೇಲೆ ಇದೆ. ಹಾಂ ಸರ್. ಅದರಿಂದ ಈಗ ಏನಾಗಿದೆ, ಈಗ 1 ವರ್ಷ ಇರೋತಕ್ಕಂಥವ್ರು ಇಷ್ಟು ವರ್ಷ ಸರ್ವಿಸ್ ಮಾಡಿ ಅನಾನುಕೂಲಗಳು ಆಗೋದು ಅವಶ್ಯಕತೆ ಇರಲ್ಲ. ಹೌದು ಸರ್. ಏನಾದರೂ ತೊಂದರೆ ಆದರೆ ಪ್ರಾಬ್ಲಮ್ಮೇ ಅಲ್ವಾ? ಹೌದು ಸರ್. ಈ ಥರ ಇದೆ ಶಿವಾನಂದಪ್ಪ. ಸರ್ ನೋಡಿ, ನಿಮ್ಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ, ಯಾರಿಗೂ ತಿಳಿಸ್ದ ಹಾಗೆ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ. ಸರಿ. ಇದು ನನ್ನ ಹ್ಯಾಂಡ್ ಓವರಲ್ಲಿ ಇರೋದ್ರಿಂದ ನಾನು ನಿಮಗೆ ಅನುಕೂಲ ಮಾಡಿದ್ದೀನಿ. ಸರಿ ಸರ್. ಸರಿ. ಆಯ್ತರಪ್ಪ? ಸರಿ. ಇಲ್ಲ ಅಲ್ಲೇ ಕ್ಲೋಸ್ ಮಾಡಿ ಅಂದರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಳ್ಳಿ. ಅಲ್ಲ, ಇಲ್ಲಿ ಬೆಂಗಳೂರಲ್ಲಿ ಮಾಡ್ಕೋಬೇಕಾ ಸರ್? ಇಲ್ಲಿ ಸರ್ ಎಲ್ಲ ನಿಮ್ಮ ವಿಚಾರ. ಅಲ್ಲಿಗೆ ಬರೋಕ್ಕಿಂತ ಮುಂಚೆ ಇಲ್ಲಿ ಇಲ್ಲೇ ವ್ಯವಸ್ಥೆ ಮಾಡ್ಕೊಂಡು ಒಳ್ಳೇದಲ್ವ ನಿಮಗೆ? ಹ್ಞೂ ಸರ್. ಅಲ್ಲೇ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಅಲ್ಲೇ ಬೆಂಗಳೂರಲ್ಲಿ ಇಲ್ಲೇ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಇಲ್ಲಿಂದ ಬಂದ ಮೇಲೆ ಹ್ಞೂ ಸರ್, ನೀವು ಅಲ್ಲಿ ಯಾರೇ ಪರಿಚಯ ಇದ್ರು, ಯಾರೇ ನಮ್ಮ ಸೂಪರಿಂಟ್ ಯಾರು ಇರೋದಲ್ಲಿ ದಾವಣಗೆರೆಯಲ್ಲಿ ಲಿಂಗಾರೆಡ್ಡಿ ಇದೆ.
ಹಾಂ ಲಿಂಗಾರೆಡ್ಡಿಯವರು. ಹ್ಞೂ ಸರ್. ಆ ಲಿಂಗಾರೆಡ್ಡಿ ಎಲ್ಲ ಯಾರು ಏನು ಮಾಡೋಕ್ಕೂ ಆಗಲ್ಲ. ಇಲ್ಲ ಅಲ್ಲೇ ಇದು ಮಾಡೋಣ ಸರ್. ಇಲ್ಲಿ ಪರ್ಮಿಷನ್ ಕೊಟ್ಟು ಇಲ್ಲಿ ರೈಡ್ ಮಾಡುವಂಥ ಲಿಸ್ಟಿಗೆ ಸೇರ್ಕೊಂತು ಅಂದರೆ ಹ್ಞೂ ಸರ್. ಮತ್ತೆ ನೀವು ಲಿಂಗಾರೆಡ್ಡಿಯವರೆಲ್ಲ ಯಾರು ಬಂದು ಏನು ಮಾಡಿದ್ರು ಮಾಡ್ಲಿಕ್ಕಾಗಲ್ಲ ಅಲ್ವಪ್ಪ. ಅಲ್ಲೇ ಇದು ಮಾಡಿ ಸರ್ ನಾವು ಅಲ್ಲಿ ತಾವು ಅಲ್ಲೇ ಇದು ಮಾಡೋಣ ಸರ್ ನಾವು ಏನು ಇಲ್ಲಿ ಮಾಡಿದ್ರೆ ನೀವು ಲೀವ್ ಕೊಟ್ಟು ಮಾಡಿಬಿಟ್ರೆ ಕಷ್ಟ ಇಲ್ಲ ಅಲ್ಲ. ಇಲ್ಲ 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 ಸರ್ ಇಲ್ಲ ಈಗ ನಮ್ಮ ಪರ್ಸ್ನಲ್ ಇದಾಗಿರೋದ್ರಿಂದ ಅಲ್ಲೇ ಇದು ಮಾಡಿ ಸರ್. ಯಾಕಂದ್ರೆ ನಮ್ಮ ಸೆಕ್ಷನ್ ಸೂಪರಿಂಟೆಂಡೆಂಟ್ ಸಾಹೇಬ್ರಿಗೆ ಹೇಳ. ಹ್ಞೂ ಸರ್ ಮಾಡಿ ಸರ್ ಅಲ್ಲೇ ತಮ್ಮ. ಅಲ್ಲ ಮಾಡಿ ಅಂತಂದ್ರೆ ನಾನು ಮಾಡ್ತೀನಿ. ಇಲ್ಲ ಮಾಡಿ ಸರ್. ಅದು ಏನು ತಗೊಳುತ್ತೆ ಫೀಸು ಸಾಹೇಬ್ರಿಗೆ. ಎಲ್ಲ ಆಯ್ತು ಸರ್, ನೀವು ಅದು ಏನು ಹೇಳ್ತೀರಾ ಇದು ಮಾಡೋಣ ಸರ್. ನೀವು ಅಲ್ಲೇ ಇದು ಮಾಡಿ. ಆಗ ನಾವು ಹೇಳ್ತೀವಿ ಒಂದು 10 ಲಕ್ಷ ಕೊಡ್ತೀರಾ? ಇಲ್ಲ ಸರ್, ಅಲ್ಲ ರೀಸನಬಲ್ ಆಗಿ ಏನು ಮತ್ತೆ ನೀವು ಹೇಳೋದು ನೋಡಿ, ನೀವೇನು ಹೇಳ್ತೀರ ಅದು ಮಾತಾಡ್ಬೇಕಾದ್ರೆ ಸ್ವಲ್ಪ ತೂಕವಾಗಿ ಮಾತಾಡ್ಬೇಕಲ್ವಾ? ಅದೇ ಸರ್ ತಾವು ಹೇಳಿ ಹೇಳ್ತೀರ. ನಾವಾಗ ಹೊತ್ತಿಗೆ ಪರವಾಗಿಲ್ಲ, ಬೇರೆ ಇಲ್ಲ ರೀ ಹಿಂಗೆ ಇಷ್ಟೇ ಆದರೆ ಇಷ್ಟೇ ಕೊಟ್ಟರೆ ಮಾಡ್ತೀವಿ ಅಂತಾರೆ, ಅವಾಗ ಏನು ಮಾಡ್ತೀರಿ? ಅದೇ ಸರ್ ಅದು ಸ್ವಾಭಾವಿಕ. ಇಲ್ಲ ನೋಡಿ ಮಾಡಿ. ಈಗ ಒಂದು ಕೆಲಸ ಮಾಡಿ, ಹ್ಞೂ ಸರ್, ಸಾಹೇಬ್ರು ಫೀಸ್ ಹೇಳ್ಬಿಡ್ತೀನಿ, ಅವ್ರಿಗೆ ಅದೇನು ಹೇಳ್ತೀರಿ ಅದು ನಿಮ್ಮ ಮಿಕ್ಕಿದ ನೋಡ್ಕೊಳಪ್ಪ. ಸರಿ. ಯಾವುದೇ ಕಾರಣಕ್ಕಾಗಲಿ ಇಲ್ಲ ಆಗಬಾರ್ದು. ಇಲ್ಲ ಸರ್, ನೀವು ಇಷ್ಟು ಹೆಲ್ಪ್ ಮಾಡಿದ್ರೆ ನಾನು ಅದನ್ನ ಹೆಂಗೆ ಕೊಟ್ಟು ಮಾಡಿ. ಡೋಂಟ್ ಮೈಂಡ್. ಯಾಕೆಂದ್ರೆ ನಮ್ಮ ವಿಚಾರದಲ್ಲಿ ಯಾತಕ್ಕೆ ಕೇಳಿದ್ವಿ ಅಂತಂತ ತಿಳ್ಕೊಳ್ಳಿ. ಹ್ಞೂ ಸರ್. ಸರ್ ನಿಯರೆಸ್ಟ್ ಇದೆ ರಿಟೈರ್ಮೆಂಟ್ಗೆ. ಹೌದು ಸರ್. ಇದು ಅನಾನುಕೂಲಗಳು ಆಗಬಾರದು ನಿಮಗೆ. ಹೌದು ಹೌದು ಸರ್. ಅಲ್ಲ ಹೌದು ಸರ್. ನೀವು ಇದು ಇನ್ನೂ 10 ವರ್ಷ ಸರ್ವಿಸ್ ಐತೆ ಅಂದ್ರೆ ನಾವು ಯಾವುದಕ್ಕೂ ಹೇಳಕ್ ಹೋಗ್ತಾ ಇಲ್ಲ, ತಮ್ಮ ಗಮನಕ್ಕೆ ತರ್ತಿರಲ್ಲ ನಾವು ಶಿವಾನಂದಪ್ಪ. ಇಲ್ಲ ಸರಿ. ನೀವು KB ಶಿವಾನಂದಪ್ಪ ತಾನೆ? ಹೌದು ಸರ್. ಹೌದು ಸರ್. ಈ ಥರ ಇದೆ. ಈಗ ಇನ್ನೊಂದು ವಿಚಾರ ಕೂಲಂಕುಷವಾಗಿ ಹೇಳ್ಬಿಡ್ತೀನಿ ಕೇಳಿ. ಈಗ ನಾನು ಆಫೀಸ್ಗೆ ಹೋಗ್ತೀನಿ, ಸಾಹೇಬ್ರಿಗೆ ಹೇಳ್ತೀನಿ. ಹ್ಞೂ ಸರ್. ಅವ್ರ ಫೀಸ್ ಏನು ಗೊತ್ತಾ ಸರ್? ಮಿನಿಮಮ್ ಅಂದ್ರೂ 1.5 ಇರ್ತದೆ. ಸರಿ ಸರ್, ಆಯ್ತು ಮಾಡಿ. 1.5 ಅಂತ ಎಷ್ಟು ಹೇಳಿ? 1.5. 1.5 ಲಕ್ಷ ಇರುತ್ತೆ. ಹ್ಞೂ ಅಂದರೆ ನಾನು ಮಾಡ್ತೀನಿ. ಇಲ್ಲ ಮಾಡಿ ಸರ್. ಬಟ್ ಈಗ ನೀವು ಲೀಕೌಟ್ ಮಾಡಬಾರ್ದು, ಬಟ್ ನೀವು ಬರಬಾರ್ದು ಇಲ್ಲಿಗೆ. ಹಾಂ ಸರಿ ಸರ್, ನಾವು ಬೇರೆ ಯಾರಾದರೂ ಕಳಿಸ್ಕೊಡಿ. ಕಳಿಸ್ತೀನಿ ಸರ್. ಯಾವಾಗ? ನಾನು ಇದು ಮತ್ತೆ ತಮಗೆ ಒಂದು 5 ನಿಮಿಷ ಬಿಟ್ಟು ಫೋನ್ ಮಾಡಲಾ ಸರ್? ಅಲ್ಲ ಮಾಡಿ ಅಂತಂದ್ರೆ ಮತ್ತೆ ಬೇರೆಯವ್ರ ಕೈಲಿ ಮಾಡಿಸ್ಬಿಟ್ರೆ ನಮಗೆ ಫೋನ್. ಇಲ್ಲ ಬೇರೆಯವ್ರ ಕೈಯಲ್ಲಿ ಮಾಡಿಸಲ್ಲ ಸರ್. ನಮ್ಮ ಬೆಂಗಳೂರು ಬ್ರದರೇ ವಿಶ್ವನಾಥ್ ಅಂತ, ಅವನಿಗೂ ಮತ್ತೆ ಈ ವಿಷಯ ಕರೆಕ್ಟಾಗಿ ಹೇಳಿ ಎಲ್ಲಿ ಇದು ಮಾಡ್ದಂಗೆ ಮೀಟ್ ಮಾಡು ಅಂತ ಹೇಳ್ತೀನಿ ಸರ್. ವಿಶ್ವನಾಥ್ ಅಂದ್ರೆ ಏನಾಗಿದ್ದಾರೆ? ಅಲ್ಲಿ ಬೆಂಗಳೂರಲ್ಲಿ ಇದು ಒಂದು ಟೆಕ್ಸ್ಟೈಲ್ ಸ್ಪಿನ್ನಿಂಗ್ ಇದನ್ನ ನಡೆಸ್ತಾ ಇದ್ದಾರೆ. ಟೆಕ್ಸ್ಟೈಲ್ ಬಟ್ಟೆ ನೇಯೋದ್ರದ್ದು ಒಂದು ಮಿಲ್ ನಡೆಸ್ತಾ ಇದ್ದಾರೆ ಸರ್ ಅಲ್ಲಿ. ಅವ್ರಿಗೆ ಏನು ವಿಚಾರ ಹೇಳಕ್ ಹೋಗ್ಬೇಡಿ, ಈ ಥರ ವಿಚಾರನೇ ಹೇಳಕ್ ಹೋಗ್ಬೇಡಿ. ಇಲ್ಲ ಸರ್, ನಾನು ಕ್ಲೋಸ್ ಇದೆ ಸರ್, ಭಾಳ ಕಾನ್ಫಿಡೆನ್ಷಿಯಲ್ ಆಗಿ ಇದು ಮಾಡೋದು. ಅಲ್ಲ ಇಂಥ ಇಲಾಖೆ ಅಂತಾನೆ ಹೇಳಕ್ ಹೋಗ್ಬೇಡಿ. ಹಾಂ. ಇಂಥವ್ರು ಬರ್ತಾರೆ, ಅವ್ರಿಗೆ ಕೊಟ್ಬಿಡಿ ಅಂದ್ರೆ ಮುಗಿತಲ್ವಾ? ಹೌದು ಸರ್. ಈ ವಿಚಾರ ಅಲ್ಲ, ನಮ್ಮ ಇಲಾಖೆ ವಿಚಾರನೇ ಹೇಳ್ಬಾರ್ದು. ಯಾಕೆ ಗೊತ್ತಾ? ಅವರು ಬೇರೆಯವ್ರಿಗೆ ಹೇಳಿ ಮತ್ತೆ ಅವರು ಹುಡುಕೊಂಬಂದು ಇವೆಲ್ಲ ಪ್ರಾಬ್ಲಮ್ಗಳಲ್ವೇ? ಅಲ್ಲ, ವಿಚಾರ ಮಾಡಿ, ಚೆನ್ನಾಗಿ ವಿಚಾರ ಮಾಡಿ ನೀವು ಮುಂದುವರಿರಿ ಅಲ್ವೇ? ಹೌದು ಸರ್. ಅಲ್ಲ ಹಂಗೇನಿಲ್ಲ ಸರ್, ಅವನು ನಮ್ಮ ರಿಲೇಟಿವ್ ಹುಡುಗನೇನೆ ಬಂದು ಸುಮ್ಮನೆ ಹಿಂಗೆ ಮೀಟ್ ಮಾಡು ಅಂತ ಹೇಳ್ತೀನಿ ಅಷ್ಟೇ. ನನಗೆ ಅದು ತಪ್ಪಾಗುತ್ತೆ ಅಂತ. ಯಾಕೆ ಗೊತ್ತಾ? ಇಲ್ಲಿ ಹೇಳೋದು ನಾನು ಹೇಳೋದನ್ನ ಕೂಲಂಕುಷ ಕೇಳ್ಕೊಂಬಿಡಿ. ಗೊತ್ತಾಯ್ತು ಸರ್. ಈ ರಿಯಲ್ ಫ್ಯಾಕ್ಟ್ ಹೇಳ್ತೀನಿ. ಯಾಕೆ ಗೊತ್ತಾ? ನಾವು ಇಂಥ ಇಲಾಖೆಯವರು ಅಂದಾಗ ಸ್ವಲ್ಪ ಅನುಮಾನಾಸ್ಪದವಾಗಿ ವ್ಯವಸ್ಥೆಗಳಾಗತ್ತಲ್ವಾ? ಇಲ್ಲ ಸರ್, ಆ ಥರ ಮಾಡಲ್ಲ ಸರ್. ಅದಕ್ಕೆ ನಾನು ಹೇಳೋದು ನಿಮ್ಗೇನು ಅಂದರೆ, ಈ ನಂಬರ್ ಕೊಡಿ. ಹ್ಞೂ ಸರ್. ಇಂಥ ಕಡೆ ಬನ್ನಿ ಅಂತ ಹೇಳ್ತೀವಿ ಅಷ್ಟೇ. ನನ್ನ ಹೆಸರು ಹೇಳ್ತೀನಿ. ಹ್ಞೂ ಸರ್. ಅಲ್ಲಿಗೆ ಹೋಗಿ ತಲುಪಿಸ್ಬಿಡ್ಬನ್ನಿ, ಇಷ್ಟೇ ಹೇಳಬೇಕು. ಸರಿ ಅಲ್ವಾ? ಇಂಥ ಇಲಾಖೆಯವರು ಅಂತ ಹೇಳೋದು ತಪ್ಪಾಗಲ್ಲ. ಹೇಳಲ್ಲ. ಸರಿ ಮಾಡ್ರಪ್ಪ. ಈ ನಂಬರ್ ಕೊಟ್ಟು ನಿಮ್ಮನ್ನು ಮೀಟ್ ಮಾಡು ಅಂತ ಹೇಳ್ತೀನಿ. ಅವ್ರು ಯಾರು ಅಂತ ಗೊತ್ತಿಲ್ಲ ನನಗೆ. ಯಾರು ಗೊತ್ತಿಲ್ಲ? ಅವನಿಗೆ ಹೇಳ್ತೀನಿ ಸರ್. ಅವ್ರು ಯಾರು ಅಂತಲ್ಲ, ನಮ್ಮ ಸ್ನೇಹಿತರು. ನಮ್ಮ ಸ್ನೇಹಿತರು ಮೀಟ್ ಮಾಡಪ್ಪ ಅಂತ ಹೇಳ್ತೇನೆ. ನನ್ನ ಸ್ನೇಹಿತರು ಇದನ್ನ ಹೋಗಿ ತಲುಪಿಸ್ಬಿಡಿ. ಹಾಂ ಸರ್ ಅಂತ ಹೇಳ್ಬೇಕು. ಸರಿ. ನಾನು 2:30 ಫೋನ್ ಮಾಡಿ ನನಗೆ. ಅಲ್ಲ, ಒಂದು 5 ನಿಮಿಷ ಸರ್. ಅವ್ನು ಎಲ್ಲಿದ್ದಾನೆ, ಹತ್ರ ಇದ್ದಾನೆ ಅಂದರೆ ತಮಗೆ ಮೀಟ್ ಮಾಡೋಕ್ಕೆ ಇದು ಮಾಡ್ತೀನಿ, ಅದಕ್ಕೆ ಕೇಳ್ತೀನಿ. ಅಲ್ಲ, ಇವತ್ತೇ ಏನು ಬೇಡ, ಅಂತ ಅರ್ಜೆಂಟ್ ಏನಿಲ್ಲ.
ಇನ್ನ ಒಂದು ದಿನ ಟೈಮ್ ಇದೆ ನಿಮ್ಗೆ, ಏನ್ ತೊಂದರೆ ಇಲ್ಲ. ಸರಿ. ಈಗಲೇ ಬಂದು ದುಡ್ಡು ಕೊಡಿ ಅಂತ ಹೇಳೋದು ತಪ್ಪಾಗತ್ತಲ್ವಾ? ಅಲ್ಲ ಅಲ್ಲೇ ಇದ್ದಾನೆ ಸರ್, ಅದಕ್ಕೆ ಹೇಳಿದ್ದು. ಅಲ್ಲ ಇರ್ಲಿ, ಏನ್ ತೊಂದ್ರೆ ಇಲ್ಲ. ನೀವು ಅಲ್ಲಿ ಕಳ್ಸ್ಕೊಡಿ ನಿಮ್ ದಾವಣಗೆರೆಯಿಂದಾನೆ. ಇಲ್ಲಿಂದ ಯಾರನ್ನಾರ ಕಳ್ಸೋದಕ್ಕಿಂತ ಅಲ್ಲ, ಅವನು ಅಲ್ಲೇ ಇದು ಮಾಡಿ ಕೊಡ್ತಾನೆ ಸರ್, ಅವನು ಕೇಳಿದ್ರೆ. ನನಗೆ ಅರೇಂಜ್ ಮಾಡಿ ಕೊಡ್ತಾನೆ ಸರ್ ಅಲ್ಲಿ ಕೇಳಿದ್ರು. ಸರಿ ಆಯ್ತಪ್ಪ, ಹೋಗಿ ನಿಮ್ಗೆ ಯಾಗ ಅನುಕೂಲ ಮಾಡಿ ಯಾವ್ದು ಮನಸ್ಸು ಬರ್ತೋ ಹಂಗೆ ಮಾಡಿ. ಬಟ್ ಯಾವ ಕಾರಣಕ್ಕೆ ಲೀಕ್ ಔಟ್ ಆಗಬಾರ್ದು. ಇಲ್ಲ ಸರ್ ಅವನು ಆ ಥರ ಇಲ್ಲ. ನಾನು ಅವರು ನಮ್ಮ ಫ್ರೆಂಡ್ ಅಪ್ಪ, ಮೀಟ್ ಮಾಡೋದು ಸ್ವಲ್ಪ ಏನು ಅರ್ಜೆಂಟ್ ಇದೆ ಅಂತ ಹೇಳ್ತೀನಿ ಅಷ್ಟೇ. ನೀವು ಅರ್ಜೆಂಟ್ ಇದೆ ಕೊಟ್ಬಿಡಿ ಅವ್ರಿಗೆ. ಹ್ಞೂ ಸರ್. ಓಕೆ ಓಕೆ ಥ್ಯಾಂಕ್ ಯು ಸರ್. ಮಾಡಿ, ಒಂದು 5 ನಿಮಿಷ ಬಿಟ್ಟು ಮಾಡಿ. ಓಕೆ. ಇದು ಸುವರ್ಣ ನ್ಯೂಸ್ಗೆ ಸಿಕ್ಕಿದಂತಹ ಎಕ್ಸ್ಕ್ಲೂಸಿವ್ ಆಡಿಯೋ ಟೇಪ್. ಇಷ್ಟಕ್ಕೂ ಲೋಕಾಯುಕ್ತ ಕಚೇರಿಯಲ್ಲಿ ಡೀಲ್ ಹೇಗೆ ನಡೆಯುತ್ತೆ? ಲೋಕಾಯುಕ್ತ ಕಚೇರಿಯಿಂದಲೇ ಆ ಅಧಿಕಾರಿಗೆ ಫೋನ್ ಹೋಯ್ತಾ ಅನ್ನೋದು ಅನುಮಾನ.